ರಾಜ್ಯದಲ್ಲಿ ತೈಲ ದರ ಏರಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಚ್ಚಾ ತೈಲ ಬೆಲೆ ಕಡಿಮೆ ಆದರೂ ಕೂಡ ಮೋದಿ ಸರ್ಕಾರ ತೈಲ ಬೆಲೆ ಏರಿಕೆ ಮಾಡಿತ್ತು. ಆಗ ಯಾಕೆ ಬಿಜೆಪಿ ಅವರು ಪ್ರತಿಭಟನೆ ಮಾಡಿಲ್ಲ? ನಾವು ₹3 ಅಷ್ಟೇ ಜಾಸ್ತಿ ಮಾಡಿರೋದು, ಬೇರೆ ರಾಜ್ಯಕ್ಕಿಂತ ನಮ್ದು ಕಡಿಮೆನೇ ಇದೆ. ಸುಮ್ಮನೆ ಬಿಜೆಪಿ ಅವರು ಸೈಕಲ್ ಪ್ರತಿಭಟನೆ ಮಾಡಿದ್ದಾರೆ, ಮಾಡಲಿ, ಅದು ಅವರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕಿಡಿಕಾರಿ ಕಿಂಡಲ್ ಮಾಡಿದ್ದಾರೆ. ಬಿಜೆಪಿಯ ನಾಯಕರುಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೊದಲು ಹಿಂದೆ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಜಾಗತಿಕ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲ ಕ್ರೂಡ್ ಆಯಿಲು ₹109 ರಿಂದ ₹140 ಇತ್ತು. ಅದಾಗಿನೂ ಕೂಡ ಪೆಟ್ರೋಲ್ ₹64 ಇತ್ತು, ಡೀಸೆಲ್ ₹55 ಇತ್ತು. ಕ್ರೂಡ್ ಆಯಿಲ್ ಕಡಿಮೆ ಆದಾಗ ₹86 ಆದಾಗ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ₹38 ಪೆಟ್ರೋಲ್ಗೆ ಇನ್ಕ್ರೀಸ್ ಮಾಡಿದರು. ₹38 ಮೊನ್ನೆ ರಿಲೀಸ್ ಕೂಡ ಮಾಡಿದ್ರು ಸ್ಟಾಟಿಸ್ಟಿಕ್ಸ್ ಕೂಡ. ಡೀಸೆಲ್ಗೆ ₹35 ಜಾಸ್ತಿ ಮಾಡಿದ್ರು. ಗ್ಯಾಸ್ ಸಿಲಿಂಡರ್ಗೆ ಸುಮಾರು ₹500 ಜಾಸ್ತಿ ಮಾಡಿದರು. ಅವಾಗ ಯಾಕೆ ಇವರು ಪ್ರತಿಭಟನೆ ಮಾಡಲಿಲ್ಲ? ಈಗ ನಾವು ₹3 ಮಾಡಿರುವಂತಹದ್ದು ರ್ಯಾಷನಲೈಸ್ ಮಾಡಕ್ಕೆ, ಬೇರೆ ರಾಜ್ಯಗಳ ಜೊತೆ ನಮ್ದೇನಿದೆ ಅದನ್ನು ರ್ಯಾಷನಲೈಸ್ ಮಾಡಕ್ಕೆ. ಇಷ್ಟಾಗಿಯೂ ಕೂಡ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಅನೇಕ ಬಿಜೆಪಿ, ಕೇರಳ, ಅನೇಕ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ. ಈಗಲೂ 38-35 ಜಾಸ್ತಿ ಮಾಡಿದ್ದಲ್ಲ, ಅದರಲ್ಲಿ ₹3-4 ಜಾಸ್ತಿ ಆಗಿದೆ. ಆದರೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಿದ್ದನ್ನು ನಿಲ್ಲಿಸಿದರು. ಅದರ ಪರಿಣಾಮವಾಗಿ ರೇಟ್ ಜಾಸ್ತಿ ಆಯಿತು. ಅವಾಗಲೂ ಕೂಡ ಈ ಪ್ರಶ್ನೆಯನ್ನು ಬಿಜೆಪಿಯವರು ಕೇಳಬೇಕಾಗಿತ್ತು. ಅವತ್ತು ಕೇಳಲಿಲ್ಲ, ಇವತ್ತು ಕೇಳುತ್ತಾ ಇದ್ದಾರೆ. ಅದಕ್ಕೆ ಈ ಮಾತನ್ನು ಅನಿಸ್ಕೊಳ್ತಾ ಇದ್ದಾರೆ.